ಎಸ್ ಗೈಸ್, ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಜಸ್ಟ್ ಶಿವಗಂಗೆ ಮುಗಿಸ್ಕೊಂಡು ಶಿವಗಂಗೆ ಬೆಟ್ಟ ಇದೆಯಲ್ಲ ಅದ್ರ ಹಿಂದ್ಗಡೆ ಬಂದಿದ್ದೀವಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಈ ಟೆಂಪಲ್ ಹೆಸರು ಬಂದ್ಬಿಟ್ಟು ಮುದ್ವೀರೇಶ್ವರ ಅಂತ. ಮುದ್ವೀರೇಶ್ವರ ಅಂತ ಹೆಸರು ಬರೋದಕ್ಕೆ ಏನು ಕಾರಣ ಗೊತ್ತಾ? ಮೇನ್ಲಿ ಇದು ಬಂದ್ಬಿಟ್ಟು ವೀರಭದ್ರೇಶ್ವರ ಟೆಂಪಲ್ಲು. ವೀರಭದ್ರೇಶ್ವರ ಟೆಂಪಲ್ ಅಂದರೆ ಯಾವುದು ಕೆತ್ತಿರೋದಲ್ಲ, ಅದಾಗದೆ ಒಡ್ಲು ಮೂಡಿರೋದು ದೇವಸ್ಥಾನದೊಳಗೆ. ಸೊ ಮುದ್ವೀರೇಶ್ವರ ಅನ್ನೋ ಸ್ವಾಮಿಗಳು ಇಲ್ಲಿ ಒಂದು ಬಸವ ಕಾಟ ಕೊಡ್ತಿತ್ತಂತೆ ಜನಗಳಿಗೆ. ಅದು ಮುದ್ದು ಬಸವ ತುಂಟಾಟ ಮಾಡ್ಕೊಂಡು ಕಾಟ ಕೊಡ್ತಿತ್ತಂತೆ ಜನಗಳಿಗೆ. ಸೊ ಅದನ್ನು ಬಂಧನ ಮಾಡ್ತಾರೆ ಅವರು ಮುದ್ವೀರೇಶ್ವರ ಸ್ವಾಮಿಗಳು. ಅದಕ್ಕೋಸ್ಕರ ಮುದ್ವೀರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ಆಮೇಲೆ ಬಸವ ಮುದ್ದಾಗಿರೋದಕ್ಕೆ, ಆಮೇಲೆ ಇದು ವೀರಭದ್ರೇಶ್ವರ ಸ್ವಾಮಿ ಮುದ್ದಾಗಿರೋದಕ್ಕೆ ಮುದ್ವೀರೇಶ್ವರ ಅಂತ ಕೂಡ ಕರೀತಾರೆ. ಸೊ ಎರಡು ಹೆಸರು ಕೂಡ ಒಂದೇ. ಬನ್ನಿ ಹೋಗಿ ಒಳಗಡೆ ನೋಡೋಣ ಗೈಸ್. ಬನ್ನಿ ಹೋಗಿ ದರ್ಶನ ಮಾಡೋಣ. ಹೆಂಗಿದೆ ಅಂತ ನೋಡಿ ತೋರಿಸ್ತೀನಿ. ಬರೀ ಡೌಗಳು ನಿಂದ. ಮುಂದೆ ಅದು ಗಂಟೆ ಕಟ್ಟಿರೋದು ಇದಾ ರಿಯಲ್ ಏನು ಕಾಂಕ್ರೀಟಾ? ರಿಯಲ್. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಗೈಸ್, ಕಾಂಕ್ರೀಟ್ ಅಲ್ಲ, ಅದು ಕಬ್ಬಣನೇ, ಹೆವಿ ಇದೆ. ಎಷ್ಟು ಡೀಪ್ ಆಗಿದೆ ಅದು. ನೋಡಿದ್ರಲ್ಲ ಒಳಗಡೆ ಮುದ್ದು ವೀರಭದ್ರ ಸ್ವಾಮಿ ಮತ್ತು ಶಿವ. ಇದು ಸಂಕಷ್ಟಹಾರ ಗಣಪತಿ. ಇಲ್ಲಿ ಮುಂದೆ ಗಾಯ್ಸ್ ಶಿವಗಂಗೆ, ಆಮೇಲೆ ನೋ ಕಾಮೆಂಟ್ಸ್ ಗಾಯ್ಸ್. ಇಲ್ಲ ಸರ್. ಗಾಯ್ಸ್ 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 ಆಯ್ತು. ಗಾಯ್ಸ್, ಶಿವಗಂಗೆ ಆಮೇಲೆ ಇನ್ನೊಂದು ಯಾವ್ದು ಹೋಗಿದ್ವಲ್ಲ, ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗಾಯ್ಸ್ ಶಿವಗಂಗೆ, ಆಮೇಲೆ ಮುದ್ವೀರೇಶ್ವರ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಇದು ಆಲದಹಳ್ಳಿಯಲ್ಲಿ ಇರ್ತಕ್ಕಂಥ ಮಹಿಮಾ ರಂಗನಾಥ ಸ್ವಾಮಿ ಟೆಂಪಲ್. ಶಿವಗಂಗೆ ನೋಡಿದ್ಮೇಲೆ ಇವೆರಡು ಪ್ಲೇಸ್ ನೋಡ್ಬೋದು, ಕವರ್ ಮಾಡ್ಬೋದು. ಈ ಕಡೆ ಏನಾದರೂ ಬಂದರೆ ಬಂದೋಗಿ, ಬನ್ನಿ ನಾವು ಎಕ್ಸ್ಪ್ಲೋರ್ ಮಾಡೋಣ. ಹೋಗಿ ಕಮಾನ್. ಎಲ್ರು ಬಂದ್ರೆ ಯಜಮಾನ್ರೆ? ಇಲ್ಲ ಕನಕ ಸೂರ್ಯ ವಂಶದಾಗಿರೋದು ಇಷ್ಟೇ ಜನ. ತೆಗಿಯೋ ಫೋಟೋನ. ಸ್ವಲ್ಪ ಇತಿಹಾಸನ ಸ್ಟಡಿ ಮಾಡ್ತಾ ಇದೀವಿ. ನಮ್ಮ ಚಿಲ್ಬ್ರೋ ಇದ್ದಾರೆ, ಅವ್ರ ಚಾನಲಲ್ಲೂ ಬರುತ್ತೆ ವಿಡಿಯೋಸ್ ನೋಡಿ. ಕೂತ್ಗಳಲ್ಲಿ ನೀನ್ ಗೆದ್ರೆ ತಾನೆ. ನಮ್ಮ ಆಡಿಯನ್ಸ್ ಇದ್ದಾರೆ ನೋಡಿ, ಏನ್ ಹೇಳ್ತೀರಾ? ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಳೆಸಿ, ಪ್ರೋತ್ಸಾಹಿಸಿ. ಬಡವ್ರ ಮಕ್ಕಳು ಬೆಳಿಬೇಕ್ರಿ. ಮಚ್ಚ ಇದು 300 ರಿಂದ 350 ಮೆಟ್ಲು ಐತೆ.
ಗೊತ್ತಿಲ್ಲಪ್ಪ. ಇನ್ನು ಅದ ಸ್ಪೆಷಾಲಿಟಿ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ದೇವಾಲಯವನ್ನು ತಲುಪಲು ಸುಮಾರು 300ರಿಂದ 350 ಮೆಟ್ಟಲು ಹತ್ತಬೇಕು. ಬೆಟ್ಟದ ಕೆಳಭಾಗದಲ್ಲಿ ಮೆಟ್ಟಲುಗಳನ್ನು ಹತ್ತುವ ಮುನ್ನವೇ ಅಭಯ ಹಸ್ತ ಚಾಚಿ ನಿಂತಿರುವ ಬೃಹತ್ ಆಂಜನೇಯ ಸ್ವಾಮಿ ದರ್ಶನವನ್ನು ಪಡೆಯಿರಿ. ಸಂಜೆ ಪೂಜೆ ಇರುವುದಿಲ್ಲ. ಬೆಳಗ್ಗೆ 11ರಿಂದ 1:30 ಗೈಸ್ ಇಲ್ಲಿ 10ರಿಂದ 10ರಿಂದ ಇವತ್ತು ಎಂಥ ಬಿಸಿಲು ಇದೆ ಅಂದ್ರೆ 15th ಮಾರ್ಚ್ 2026 ಬಂದಿದ್ವಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಸುಟ್ಟು 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 ಕರಕಲಾಗ್ಬಿಟ್ಟಿದೀವಿ. ಮಧ್ಯಾಹ್ನ ಇಲ್ಲ, ಸಂಜೆ ಪೂಜೆ ಇರಲ್ಲ. ಅಲ್ಲ ಈ ಮಧ್ಯಾಹ್ನ ಓಪನ್ ಇಲ್ಲ. ಎವಿಡೆನ್ಸ್ಗೆ ನನ್ನ ಕೈನೇ ಇದೆ ನೋಡ್ರಿ. ಕೈ ಎಲ್ಲ ಮುಕ್ಕುಳೆ ಇದಾವೆ. ಜೈ ಹಿಂದ್, ಜೈ ಭಾರತ್ ಬಂದ್. ಜೈ ಭಾರತ್ ಬಂದ. ಬಂದ್ ಮಾಡ್ತಾ ಇದೆ ಈಗ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗೈಸ್, ಈ ಟೆಂಪಲ್ಗೆ 300ರಿಂದ 350 ಮೆಟ್ಲು ಅದಾವು. ಹತ್ಕೊಂಡು ಹೋಗ್ಬೇಕು. ಆಯ್ತು. ಆಮೇಲೆ ಅಲ್ಲಿ ನೋಡಿ ರಂಗನಾಥ ಸ್ವಾಮಿ ಹೆಂಗ್ ಮಲ್ಕೊಂಡಿದ್ದಾರೆ. ಅಲ್ಲಿ ಕೆಳಗಡೆ ಆರ್ಚಲ್ ಕೂಡ ಹಂಗೆ ಇತ್ತು, ತಗೊಂಬರ್ಲಿಲ್ಲ ನಾವು. ಸರಿ ಬನ್ನಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಮಠ ಮಧ್ಯಾಹ್ನದ ಬಿಸಿಲಿನಲ್ಲಿ ಸುಡುವ 4 ಜ್ವಾಲಾ ಉಂಡೆಗಳು ಹೋಗಿ ದರ್ಶನ ಮಾಡ್ಕೊಂಬರೋಣ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಗೈಸ್, ಇಲ್ಲಿ ಹೋಗ್ತಾ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ರಂಗನಾಥ ಸ್ವಾಮಿ ಆದ್ಮೇಲೆ ಆಯ್ತು ಅಷ್ಟೇ. ನೀರು ತಗೊಂಡಿದ್ದಾರೆ. This is candid, you know. I have to be very sharp and very proactive to press that record button. ಸ್ವಾಮೀಜಿ ಹತ್ರ ಇತಿಹಾಸ ಹೇಳ್ಸಿದ್ದ ಅಷ್ಟೇ ಅಲ್ಲ, ಸ್ವಾಮೀಜಿ ಹತ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಬಂದೀನಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡ್ತಾರಯ್ಯ. ಇದ್ದಿದ್ರೆ ನಮ್ಮ ಚಾನಲ್ಲು ಮಾಡಿಸ್ಬರ್ಬೇಕಿತ್ತು. ಅವನು ಅಲ್ಲಿ ಕೇಳಲ್ಲ, ನಂದಕ್ಕೆ ನೆಟ್ವರ್ಕ್ ಸಿಗ್ತಿಲ್ಲ ಅಂತ ಹೊರಗೆ ಬಂದ. ಆಮೇಲೆ ಅದು ಯಾವ ಮಾಡಿದ್ನ ಒಟ್ಟು ಮಾಡಿದ್ದಾನೆ. ನೋಡಿ, ಜೈ ಸ್ವಾಮೀಜಿ. ಅದಕ್ಕೆ ಹೇಳೋದು, ಕಷ್ಟ ಬಿದ್ದು ನಿಮಗೋಸ್ಕರನೇ ವಿಡಿಯೋಗಳೆಲ್ಲ ಮಾಡ್ತಾ ಇರೋದು. ಡೂ ಸಬ್ಸ್ಕ್ರೈಬ್ ಅಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಅಲ್ಲ, ಏನು ಅದಕ್ಕೆ ಏನು ಚಾರ್ಜಸ್ ಇಲ್ಲ, ಫ್ರೀ ಆಫ್ ಕಾಸ್ಟ್ ಮಾಡಿ. ಬ್ಯಾಗ್ ಇರ್ಲಲ್ಲ ಅಲ್ಲೇ. ಯಾರು ಬ್ಯಾಗ್ ತಗೊಳ, ಹೆಲ್ಮೆಟ್ ಇರಲಿಲ್ಲ. ಬರೋದಿ ಬೆಳಗಿಂದ ಅಡ್ಡಾಡಿದ ಟ್ರಿಪ್ ಹೆಂಗಿತ್ತು? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಸಾಕಾಗ್ಲಿಲ್ವಾ? ನಿನ್ ಜನ್ಮಕ್ಕೆ ಹೋಗೋ. ಸಾಕಾಗಿದ್ಯಾ? ಯಾಕೆ ಹೇಳು? ಯಾಕಂದ್ರೆ ಬೆಟ್ಟ ಹತ್ತಿದ್ರೆ ಸುಮಾರು ಹೊತ್ತಾಯ್ತು, ಬಿಸಿಲು ಜಾಸ್ತಿ ಆಯ್ತು. ನಿನಗೆ ಹೆಂಗೆ ಅನಿಸ್ತಾ? ಚೆನ್ನಾಗಿತ್ತು ವ್ಯೂ. ಮಜಾ ಆಯ. ಟೈರ್ಡಿಂಗ್ ಆಗಿತ್ತು. ಟೈರ್ಡಿಂಗ್ ಆದರೂ ಹತ್ತಿ ಸಾಕಾಯ್ತು ಇವತ್ತು. ಏನು ಸುಮಾರು ಒಂದು ಸಿಕ್ಕಾಪಟ್ಟೆ ಹಚ್ಚಿದ್ವಿ ಇವತ್ತು, ಸಾಕಾಗೋಗ್ಬಿಡ್ತು. ಅಷ್ಟು ಹತ್ತಿದ್ರು ನಮಗೆ ನೀರು ಸಿಗ್ತಲ್ಲ, ಅಷ್ಟೇ ಖುಷಿ. ಓಕೆ. ಏನು ಹೇಳೋ ಕೊಟ್ಟಿದ್ರಿ? ಅದೇನೋ ಬರೋದು ಕೈ ಹಾಕಿ ನೀರು ತೆಗ್ಬೋದು. ನೋ ಕಾಮೆಂಟ್ಸ್. ಇನ್ನೇನ ಹತ್ತಿ ಅಲ್ಲಿ ಚಿಲ್ಬರು ಅಂತೂ ನೋಡಿ ಹೆಂಗಾಗಿದ್ದಾರೆ. ಖಾಲಿ ಹೊಟ್ಟೆಲಿ ಹತ್ತದಕ್ಕೂ ಇವಾಗ ಹತ್ತದಕ್ಕೂ ಎಷ್ಟು ಡಿಫ್ರೆನ್ಸ್ ಇವ್ರ. ತುಂಬ ಹೋಗಿ ಊಟ ಮಾಡಿದ್ದಾರೆ. ಥ್ಯಾಂಕ್ಸ್ ರವಿ ಅವರೇ, ಕರೆದು ಊಟ ಹಾಕಿದ್ದಕ್ಕೆ. ಆಮೇಲೆ ಸತ್ಲೆಲ್ಲ ಬಿಡ್ಬೇಕಾ? ಬನ್ನಿ, ಇನ್ನೇನು ಹತ್ತಿದ್ದೀವಿ, ಅದೇ ದೇವಸ್ಥಾನ ಕಾಣಿಸೋದು. ಎಷ್ಟು ಹತ್ತವ್ರಿಗೆ ಇನ್ನೇ ಅಷ್ಟು ಲೆಕ್ಕನ. ಏನು ಚಲ್ ಬ್ರೋ? ಹೌದು ಹುಲಿಯ. ಚಲ್ ಬ್ರೋ, ಆ್ಯಕ್ಟಿವ್ ಆಗಿರ್ರಿ. ಚಲ್ ಬ್ರೋ. ಅದು ನೋಡಿ ಹೆಂಗೈತೆ ರೆಂಬೆ. Why? I don't understand. ನೋಡಿ ಹಾಡು ಕೇಳಿ ಹೆಂಗಿದೆ. ಇದೇನು ಇಷ್ಟು ಹೇಳ್ತಿದ್ರಲ್ಲ? ಏನು ಹೇಳಿ ಗುರು, ಈಗ ಅಲ್ಲಿ ಕಳೆ ಹೇಳಿದ್ರು ಅದನ್ನ ಹೇಳಿ. ತುಂಬ ಪವರ್ಫುಲ್ ಪ್ಲೇಸ್ ಇದು, ರಿಯಲಿ. ಇಡನ್ ಪ್ಲೇಸ್. ಏನಂದರೆ ವಿಷ್ಣುವಿನ ವಾಹನ ಇರೋ ಗರುಡ ಇದಾರಲ್ಲ,
ಗರುಡ ಬಂದು ಕಠಿಣ ತಪಸ್ಸು ಮಾಡಿದಂಥ ಸ್ಥಳ ಅಂತ ಇದೆ ನೋಡಿ. ಇದೆಲ್ಲ ಯಾರಿಗೂ ಗೊತ್ತಿಲ್ಲ. ಇಲ್ಲೇ ನಾನು 150 ಸರಿ ಓಡಾಡಿದ್ದೀನಿ, ಬೆಂಗಳೂರು ಟು ಚಿತ್ರದುರ್ಗ. ಆರ್ಚ್ ಮಾತ್ರ ನೋಡ್ತಾ ಇದ್ದೆ, ಮಹಿಮಾ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತ. ಇವತ್ತು ಯೋಗ ಕೂಡಿದೆ. ಒಂದು ರಿಕ್ವೆಸ್ಟ್ ಹಾಕಿ ಹೋಗ್ತೀನಿ, ಎಲ್ಲರನ್ನೂ ಚೆನ್ನಾಗಿಟ್ಟಿರೋ ಅಂತ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಟೋಟಲಿ ಮ್ಯಾಸಿವ್ಲಿ ಡೆಮೋಸ್ಟ್ಲಿ ಅಕಂಪ್ಲಿಸ್ಡಿ ಮತ್ತು ಎಲ್ಲ ಆಲ್ಫಾಬೆಟ್ ಹೇಳ್ತವೆ. ಎಲ್ಲ ಆಲ್ಫಾಬೆಟಲ್ಲೂ ಕೂಡ ಇಂಥಲ್ಲಿದೆ. ಬನ್ನಿ, ವಿಸಿಟ್ ಮಾಡಿ. ಶಿವಗಂಗೆ ಬೆಟ್ಟ ಇಲ್ಲಿ ಎಲ್ಲಾದ್ರೂ ಕಾಣಿಸ್ತಾ ಇದೆಯಾ? ಹಿಂದೆ ಬ್ಯಾಕ್ ಇದ್ರೆ ಹಿಂದೆ ಕಾಣಿಸುತ್ತೆ ಶಿವಗಂಗೆ ಬೆಟ್ಟ. ಬನ್ನಿ, ಅದು ಬಂದ್ರೆ ಇದು ಆಮೇಲೆ ಹೌದು ಅಲ್ಲೊಂದಿದೆ, ಅದು ಅಲ್ಲಿ ಹೋಗಿದ್ವಲ್ಲ ನನಗೆ. ವಿಸಿಟ್ ಹಾಕೊಂಡು ಹೋಗೋಣ ಅಂತ ಬಂದೆ. ಇದರಿಂದ ವ್ಯೂ ತುಂಬ ಚೆನ್ನಾಗಿ. ಇಂಡಸ್ಟ್ರಿಯಲ್ ಏರಿಯಾ, ಎಲ್ಲರ ವಿಕಾಸ್ ಅವ್ರೆ. ಏನು ಹೇಳೋದು, ಹೇಳೋಕೆ ಉಸಿರೇ ಇಲ್ಲ ಇವತ್ತು. ನಮ್ಮದು ಎಲ್ಲ ಬಿದ್ದೋಗಿದೆ, ಸಾಕಾಯ್ತು. ಮುಗಿಸ್ಕೊಂಡು ಹೋಗೋಣ. ಬಂದು ಫಸ್ಟ್ ಬೆಂಗಳೂರಿಗೆ ಹೋಗೋಣ ಬನ್ನಿ. ಅಲ್ಲಿ ನೋಡಿ, ಅಲ್ಲಿ ಭಕ್ತಿ ಹೆಚ್ಚಾದ ಕಾರಣ ಭಕ್ತಾದಿಗಳು ಅಲ್ಲಿ ತಗೊಂತಿದ್ರಲ್ಲ ಆ ಥರ ಕಾಣಿಸ್ತಾ ಇತ್ತು ನೋಡು ಗೈಸ್. ಲಕ್ಷ್ಮೀ ಬನ್ನಿ ಇಲ್ಲಿ. ಸಮೇತ ರಂಗನಾಥ ಸ್ವಾಮಿ. ಗೈಸ್ ಬನ್ನಿ ಇಲ್ಲಿ. ಶಿವಗಂಗೆ ಹೆಂಗೆ ಕಾಣಿಸುತ್ತೆ ನೋಡಿ. ಆ ನಂದಿ ಥರ ಕಾಣಿಸುತ್ತೆ ಅಂತ ಹೇಳಿದ್ನಲ್ಲ, ನೋಡಿ ಹೆಂಗೆ ಕಾಣಿಸ್ತಿದೆ. ಅದೇ ಶಿವಗಂಗೆ ಬೆಟ್ಟ. ಅದ ಮೇಲೆ ನೋಡಿ ಸೇಮ್ ನಂದಿ ಮುಖ ಇದ್ದಂಗಿದೆ. ನಂದಿ ಮುಖ ಇದ್ದಂಗೆ ಇದೆ ಸೇಮ್ ಮೇಲ್ಗಡೆ. ಆ ಲಾಸ್ಟು ಅಲ್ಲಿ ರೈಟ್ ಸೈಡ್ ಎಡ್ಜಿಗಿದೆಯಲ್ಲ, ಅಲ್ಲೊಂದು ನಂದಿ ಇದೆ. ಅಲ್ಲಿ ಕೊಂಬು ಥರ ಚೂಪಾಗಿ ಏನಿದೆಯೋ ಅಲ್ಲಿ ಎಕ್ಸಾಕ್ಟ್ ಟಿಪ್ಪು ಪಾಯಿಂಟಲ್ಲಿ ನಂದಿದು ವಿಗ್ರಹ ಇದೆ. ಟಿಪ್ಪು ಪಾಯಿಂಟ್ ಅಲ್ಲ ಅದು, ಬೈದಿವೆ ಟಿಪ್ಪು ಪಾಯಿಂಟ್, ಎಂಡ್ ಪಾಯಿಂಟ್ ಅದು. ಟಿಪ್ ಪಾಯಿಂಟ್. ಟಿಪ್ಪು ಪಾಯಿಂಟ್ ಅಲ್ಲ, ಎಲ್ಲಿದೆ ಮರ ಅದು ನೋಡಿ ಗೈಸ್. ಇದೆ ಅಲ್ಲಿ ಕಾಣಿಸ್ತಾ ಇರೋ ಎಂಡ್ ಟಿಪ್ಪು ಪಾಯಿಂಟಲ್ಲಿ ನಂದಿ ವಿಗ್ರಹ ಇದೆ. ಇದೆ ಶಿವಗಂಗೆ ಬೆಟ್ಟ ಟ್ರೆಕ್ಕಿಂಗ್. ನಂದಿ ಅದು ಫೇಸು, ಅದಕ್ಕೆ ಭುಜ, ಅದು ಹೆಂಗ್ ಕಾಣಿಸುತ್ತೆ, ಬಸವಣ್ಣ ಮಲಗಿರೋ ತರ ಕಾಣ್ತಾ ಇದೆ ಇಲ್ಲಿಂದ. ಅದು ಹೆಂಗ್ ಕಾಣಿಸುತ್ತೆ ಅಂದ್ರೆ, ನಂದಿ ಮಲ್ಕೊಂಡು ಹೆಂಗ್ ನೋಡಿ, ಮಲ್ಕೊಂಡು ಹಿಂದೆ ತಿರುಗಿ ಯಾರನ್ನ ನೋಡ್ತಾ ಇದ್ದೆ ಅನ್ನೋ ತರ ಇದೆ ಅದು. ಹೌದು, ಮಲ್ಕೊಂಡು ಸಕ್ಕತ್ತಾಗಿದೆ. ಇಲ್ಲಿಂದ ಇದ್ರ ವ್ಯೂಸೇ ಸಕ್ಕತ್ತಾಗಿದೆ. God bless. I think we're gonna end the journey today.